ಆಕ್ಚುಲಿ ಇದು ಅಶ್ವಿನಿ ಆಸ್ಪತ್ರೆಯಲ್ಲಿ ಬೆಳಗ್ಗೆ 10 ಗಂಟೆ ಟೈಮಿಗೆ ನಮ್ಮ ಸ್ನೇಹಿತರು ರಾಮು ಅಂತವ್ರನ್ನ ಕರ್ಕೊಂಡ್ಬಂದು ವಾಮಿಟಿಂಗ್ ಪ್ರಾಬ್ಲಮ್ ಅಂತೇಳಿ ಕರ್ಕೊಂಡ್ಬಂದಿದ್ದಾವೆ ಇಲ್ಲಿ. ವಾಮಿಟ್ ಆಯ್ತು ಅಂತೇಳಿ ಒಂದು 2 ಟೈಮ್ ವಾಮಿಟ್ ಆಯ್ತು ಅಂತ ಕರ್ಕೊಂಡ್ಬಂದಾಗ ಏನ್ ಮಾಡಿದ್ರು ಅಂತಂದ್ರೆ ಇಲ್ಲಿ ಫಸ್ಟ್ ಏನ್ ಮಾಡಿದ್ರು ಅಂತಂದ್ರೆ ಬಂದ ತಕ್ಷಣನೇ ಏನ್ ಮಾಡಿದ್ರು ಸುಸ್ತಾಗ್ತಾ ಇದೆ ಅಂತ ಏನ್ ಮಾಡಿದ್ರು ಅಂತಂದ್ರೆ ಗ್ಲೂಕೋಸ್ ಹಾಕ್ಬಿಟ್ಟು ಇಂಜೆಕ್ಷನ್ ಮಾಡಿದ್ರು. ಸೊ 1-2 ಇಂಜೆಕ್ಷನ್ ಮಾಡಿದ್ರು. ಏನೋ ಒಂದು ನಾರ್ಮಲ್ ಆಯ್ತು, ಏನೋ ಸರಿ ಆಗುತ್ತೆ ಅಂತ ಹೇಳಿದ್ರು. ಬರೋ 1 ಗಂಟೆ ಟೈಮ್ ಅಂತಂದ್ರೆ 5 ನಿಮಿಷದಲ್ಲಿ ಗ್ಲೂಕೋಸ್ ಆಗಿದ್ದು 5 ನಿಮಿಷ. ಅದು ಏನು ರಿಯಾಕ್ಟ್ ಆಯ್ತು ಅಂತ ಗೊತ್ತಿಲ್ಲ. ಇಮ್ಮಿಡಿಯೇಟ್ ಏನಂತಂದ್ರೆ ಅವರು ಬಾಯಿನಲ್ಲಿ ಉಸಿರಾಡ ಸ್ಟಾರ್ಟ್ ಆದ್ರು, ಹೂ ಅಂತ ಅನ್ಕೊಂಡು ಹಂಗೆ ಇಮ್ಮಿಡಿಯೇಟ್ ಆಗಿ ಡೆತ್. ಏನಕ್ಕೆ ಅಂತ ನಾವು ಕೇಳ್ತಾ ಇದ್ದೀವಿ, ಏನು ಗ್ಲೂಕೋಸ್ ಆಗಿದ್ರೆ ಏನಂತ ಕೇಳಿದ್ರೆ ಅವ್ರು ಕರೆಕ್ಟ್ ರಿಯಾಕ್ಟ್ ಮಾಡ್ತಾ ಇಲ್ಲ. ಆಮೇಲೆ ಅವ್ರು ಏನಂತಂದ್ರೆ ಆಕ್ಚುಲಿ ಅವನು BMS ಮಾಡೋದು ಡಾಕ್ಟರ್. ಈಗ ಅವ್ನಿಗೆ ನಾವು ಕೇಳಿದ್ವಿ, ಅಲ್ಲಪ್ಪ ನೀನು ಈಗ ಅಟ್ಲೀಸ್ಟ್ ಉಸಿರು ಹೋಯ್ತು ಅಂತ ಇದೆಯಾ, ಒಂದು CPR ಮಾಡು ನೀನು ಏನಾರ ಅಂತಂದ್ರೆ ಒಂದು ಹಾಸ್ಪಿಟಲ್ ಒಂದು CPR ವ್ಯವಸ್ಥೆ ಇಲ್ಲ ಇಲ್ಲಿ. ಏನು CPR ಅಂತಂದ್ರೆ ಈಗ ಮನುಷ್ಯ ಏನಂತಂದ್ರೆ ಸತ್ತಾನ ಅಂತಂದ್ರೆ ಸತ್ತೇ ಹೋದ ಅಂತಂದ್ರೆ ಒಂದು CPR ಮಾಡೋ ಒಂದು ಮೇನ್ ಒಂದು ಬೇಸಿಕ್ ಫೆಸಿಲಿಟೀಸ್ ಇಲ್ಲ. ದೊಡ್ಡದಾಗೆ ಏನಂತಂದ್ರೆ ದೊಡ್ಡ ಹಾಸ್ಪಿಟಲ್ ಅಂತ ಬೋರ್ಡ್ ಹಾಕಿದ್ರೆ 24 ಸರ್ವಿಸ್ ಅಂತಾರೆ. ಈಗ MBBS ಮಾಡಿ MD ಮಾಡಿರ್ತಕ್ಕಂಥವ್ರು ಮಾಡಬೇಕು, ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಇಲ್ಲಿ. ನಾವು ಈ ತರ ಕರ್ಕೊಂಡ್ಬಂದು ಪಾಪ ಅವ್ನಿಗೆ ನಮ್ಮ ಫ್ರೆಂಡ್ ಸ್ನೇಹಿತರು 2 ಹೆಣ್ಮಕ್ಳಿದ್ದಾರೆ, ಸಣ್ಣ ಹೆಣ್ಮಕ್ಳಿದ್ದಾರೆ. ಒಂದು 43 ವರ್ಷ ಅವ್ನಿಗೆ, ರಾಮು ಅಂತ. ಇಲ್ಲಿನೇ ನಿವಾಸ. ಹಾಸ್ಪಿಟಲ್ ಡಾಕ್ಟರ್ ಇದ್ರ ನೀವು ಬಂದಾಗ? ಖಂಡಿತ ಇಲ್ಲ. ಅವ್ರು BMS ಮಾಡಿರ್ತಕ್ಕಂಥ ಯಾರೋ ಒಬ್ಬ ಡಾಕ್ಟರ್ ಅಂತ ಹೇಳಿದ್ರು. ಬಟ್ ಅವರು ಡಾಕ್ಟರ್ ಅಲ್ಲ ಆಕ್ಚುಲಿ. ಈಗ ಒಬ್ಬ ಡಾಕ್ಟರ್ ಅಂತಂದ್ರೆ ಈಗ MBBS MD ಮಾಡಿರ್ತಕ್ಕಂಥ ಒಂದಿರೋದು ಈ ದೊಡ್ಡ ಆಸ್ಪತ್ರೆ ಒಳ್ಳೆ ಡಾಕ್ಟರ್ಸ್ ಇರ್ಬೇಕಲ್ಲ. MBBS BMS ಮಾಡಿರೋ ಇಂಜೆಕ್ಷನ್ ಮತ್ತೆ ಗ್ಲೂಕೋಸ್ ಹಾಕ್ಬಿಟ್ಟು ಮನುಷ್ಯನ ಕಣ್ಣು ಮುಂದೆಲ್ಲ ಹೆಚ್ಚು ಕಡಿಮೆ ನಮಗೆ ನಮ್ಮ ಕಣ್ಣು ಮುಂದೆ ಜೀವ ಹೋದಂಗೆ ಆಯ್ತು. ಆ ಥರ ಆಗಿದೆ ನಮ್ಗೆ ಸಮಸ್ಯೆ. ಎಷ್ಟು ಗಂಟೆ ಬಂದ್ರಿ ಇಲ್ಲಿಗೆ? 10 ಗಂಟೆ ನಮ್ಮ ಸ್ನೇಹಿತರು ಕರ್ಕೊಂಡ್ಬಂದು ನಾವು ಜೊತೆಲೇ ಇದ್ದೀವಿ. 10 ಗಂಟೆ ಅಲ್ಲ ಬೆಳಿಗ್ಗೆ? ಹೌದು, ಬೆಳಿಗ್ಗೆ. ಎಷ್ಟು ಗಂಟೆಗೆ ಈ ಘಟನೆ ನಡೀತು? ಒಂದು 10 ಗಂಟೆ ಕರ್ಕೊಂಡ್ಬಂದ್ರೆ ಒಂದು 11 ಕಾಲಲ್ಲಿ ಈ ಘಟನೆ ಆಗಿದೆ. ಎಷ್ಟು ಗಂಟೆಗೆ ತೀರ್ಕೊಂಡ್ರು? ಒಂದು 11:30. 11:30. ನಿಮ್ಮ ಅನುಮಾನ ಏನ್ ಇವಾಗ? ಖಂಡಿತವಾಗ್ಲೂ ಇಲ್ಲಿ ಈಗ ಒಬ್ಬ ವ್ಯಕ್ತಿ ಈಗ ಏನ್ ಕೊಟ್ಟಿದ್ದಾರೆ ಈಗ ನಮ್ಗೆ ಅಂತಂದ್ರೆ ನಮಗೆ ಬೇಕಾಗಿರೋ ಬೇಸಿಕ್ ಏನಂತಂದ್ರೆ ಅವ್ನು ಆಕ್ಚುಲಿ ಡಾಕ್ಟ್ರೇ ಅಲ್ಲ, ನಾವು ಕೇಳ್ತಾ ಇರೋದು. ಈಗ ಅವ್ನು ಹೆಂಗೆ ಯಾವ ಮುಖಾಂತರ ಅವನು ಈಗ ಬಂದ ತಕ್ಷಣ ಸುಮ್ಮನೆ ಹುಷಾರಿಲ್ಲ ಅಂತ ಗ್ಲೂಕೋಸ್ ಹಾಕ್ತಾ ಇಂಜೆಕ್ಷನ್ ಹಾಕ್ತಾ ಇಂಜೆಕ್ಷನ್ ರಿಯಾಕ್ಟ್ ಆಗಿ ತುಂಬಾನೇ ಪ್ರಾಬ್ಲಮ್ ಆಗಿ ಇಮಿಡಿಯೇಟ್ ಕಣ್ಮುಂದೆ ಜೀವ ಹೋಯ್ತಲ್ಲ ನಮ್ಗೆ. ಅದು ಅನುಮಾನನೇ ತಾನೆ ನಮ್ಗೆ. ನೀವು ಡಿಸ್ಟ್ರಿಕ್ಟ್ ಹೆಲ್ತ್ ಇನ್ಸ್ಪೆಕ್ಟರ್ ಏನಾದ್ರು? ಖಂಡಿತ ಮಾಡ್ಬೇಕು ಸರ್. ಈಗ ಮಾಡ್ಬೇಕು ಅಂತೆಲ್ಲ ಅನ್ಕೊಂಡಿದ್ವಿ. ಯಾಕಂತಂದ್ರೆ ಈ ತರದ್ದು ಈಗೆಲ್ಲ ಈಗ MBBS ಮಾಡ್ದಲೆ MD ಮಾಡ್ದಲೆ ಇಲ್ಲ ಯಾರು ನರ್ಸಿಂಗ್ ಮಾಡ್ಕೊಂಡು ಬಂದಿರೋದನ್ನ ಡಾಕ್ಟರ್ ಅಂತ ಹೇಳ್ಕೊಂಡ್ಬಿಟ್ಟು ಈ ತರ ಆಸ್ಪತ್ರೆಗಳು ನಡೆಸಿದ್ರೆ ತುಂಬಾ ಕಷ್ಟ ಇದೆಯಲ್ಲ. ಈ ತರ ಮಾಡಬಾರ್ದು. ಯಾಕಂದ್ರೆ ಜೀವದ ಪ್ರಶ್ನೆ, ಮನುಷ್ಯನ ಜೀವದ ಪ್ರಶ್ನೆ. ಏನೋ ಪ್ರಾಣಿಗಳ ತರ ಆಗ್ಬಿಟ್ಟಿದೆ, ಮನುಷ್ಯನ ಜೀವದ ಬೆಲೆನೇ ಇದ್ದಂಗೆ ಆಗ್ಬಿಟ್ಟಿದೆ. ಸೊ ಅದೆಲ್ಲ ನಾವು ಮುಂದೆ ಅಂತ ಗೊತ್ತಾ ನಿಮ್ಗೆ? ಈ ಹಾಸ್ಪಿಟಲ್ ಓನರ್ ಆಕ್ಚುಲಿ ಗೊತ್ತಿಲ್ಲ, ಬಟ್ ಅಶ್ವಿನಿ ಆಸ್ಪತ್ರೆ ಅಂತ ಗೊತ್ತಿಲ್ಲ. ಅಶ್ವಿನಿ ಹಾಸ್ಪಿಟಲ್ ಅಂದ್ರಲ್ಲಿ. ಹೌದು. ಓಕೆ ಸರ್, ಇವಾಗ ನಿಮ್ಮ ಡಿಮ್ಯಾಂಡ್ ಏನು ಸರ್? ಈ ಒಂದು ಸರ್ ಈಗ ಆಸ್ಪತ್ರೆಯಲ್ಲಿ ಈಗ ನೋಡಿ ಎಲ್ರಿಗೂ ಕೂಡ ರೂಲ್ ನ ಫಾಲೋ ಮಾಡ್ಬೇಕು ಅನ್ನೋದಿದೆ ಸರ್ಕಾರದಿಂದ. ಈಗ ಇವರು ರೂಲ್ ನ ಫಾಲೋ ಮಾಡದಲ್ಲೇ ಆಸ್ಪತ್ರೆಗಳನ್ನ ನಡೆಸ್ತಾ ಇರ್ತಾರೆ. ಈ ಕೆಲವೊಂದು ಆಸ್ಪತ್ರೆಗಳನ್ನ ಸರ್ಕಾರ ಕೆಲವೊಂದು ಬೇಗ ಎಚ್ಚೆತ್ಕೊಂಡು ಈ ಏನು ಫೆಸಿಲಿಟೀಸ್ ಏನಿದೆ ಏನಿಲ್ಲ, ಡಾಕ್ಟರ್ಸ್ ಯಾರಿದ್ದಾರೆ ಯಾರಿಲ್ಲ, ಇದೆಲ್ಲ ಕರೆಕ್ಟ್ ಮಾಹಿತಿನ ಕೊಡ್ಬೇಕು. ಮಾಹಿತಿ ಇಲ್ದಾನೆ ಡಾಕ್ಟರ್ ಯಾರು ಏನು ಅಂತ ಹೇಳ್ತಾರೆ ಸುಮ್ಮನೆ ಕುಣಿಸ್ಬಿಟ್ಟು ಈ ತರ ಎಲ್ಲ ಮಾಡೋದು ತಪ್ಪು, ನಮ್ಮ ಮನಸ್ಸಿಗೆ ತಪ್ಪು ಅನ್ಸುತ್ತೆ. ಸರ್ ಇವಾಗ ಈ ಹಾಸ್ಪಿಟಲ್ ಏನು ರಾತ್ರಿ ಉದ್ಭವ ಆಗಿಲ್ಲ. ಹೌದು, ಈ ಹಾಸ್ಪಿಟಲ್ ಮುಟ್ಬೇಕು ಅಂದ್ರೆ ಸುಮಾರು ವರ್ಷ ಆಗಿದೆ. ಹೌದು. ಈ ತರ ಡಾಕ್ಟರ್ಗಳಿಗೆ, ಈ ತರ ಹಾಸ್ಪಿಟಲ್ಗಳಿಗೆ ಹೌದು ಲೈಸೆನ್ಸ್ ಕೊಡ್ತಿರೋ ಸರ್ಕಾರಕ್ಕೆ ಏನ್ ಹೇಳ್ತಾರೆ? ಅಲ್ಲ ಖಂಡಿತವಾಗ್ಲೂ ಇದನ್ನೆಲ್ಲ ಈಗ ಏನಾಗುತ್ತೆ ಜನತೆ ಗೊತ್ತಾಗ್ಬೇಕು. ಈಗ ಮೀಡಿಯಾ ಮುಖಾಂತರ ಆಗಲಿ ಬೇರೆ ಮುಖಾಂತರ ಆಗಲಿ ಜನತೆ ಗೊತ್ತಾಗಬೇಕು ಆಸ್ಪತ್ರೆಗಳಲ್ಲಿ ಏನ್ ನಡೀತಾ ಇದೆ, ಈಗ ಡಾಕ್ಟರ್ಸ್ ಯಾರಿದ್ದಾರೆ ಇಲ್ವಾ, ಅವ್ರು ನಿಜವಾದ ಡಾಕ್ಟರ್ಸಾ. ಸೊ ಇದ್ರದೆಲ್ಲ ಸರ್ಕಾರ ಕೆಲವೊಂದು ಆಸ್ಪತ್ರೆಗಳನ್ನ ಇದನ್ನ ನೋಡಿ ತಡಿಬೇಕು. ಕೆಲವೊಂದು ವಿಚಾರ ತಪ್ಪುಗಳಾಗುತ್ತೆ, ಇಂಥ ತಪ್ಪು ಮತ್ತೆ ಇನ್ನೊಬ್ಬರಿಗೆ ಆಗ್ಬಾರ್ದು. ಯಾಕಂದ್ರೆ ಜನಸಾಮಾನ್ಯರಿಗೆ ಈ ತರ ಸಾವು ಈ ತರ ನಮಗೆ ಕೂಡ ಸಾಯ್ತಾ ಇದಾರೆ ಅಂತಂದ್ರೆ ಅದನ್ನ ಹೇಳಕ್ಕಾಗಲ್ಲ. ಹೇಳೋದಿಷ್ಟೇ ಸರ್, ಈ ತರದ್ದು ಮತ್ತೆ ಇನ್ನೊಬ್ರಿಗೆ ಆಗ್ಬಾರ್ದು ಒಂದು. ಬಟ್ ಏನಂತಂದ್ರೆ ಆ ಮಕ್ಕಳಿಗೆ ಈಗ ನೋಡಿ 2 ಹೆಣ್ಮಕ್ಳಿದೆ, ಆ ಮಕ್ಳು ಎಜುಕೇಶನ್ ನಾವು ಕೇಳೋದೇನು ಅಂತಂದ್ರೆ ಒಬ್ಬ ಅವ್ನ ಆಟೋ ಡ್ರೈವರ್ ಅಂತ, ಆಟೋ ಡ್ರೈವರ್ 2 ಹೆಣ್ಮಕ್ಳು ಭವಿಷ್ಯ ಅಂತ ಅವ್ನ ಮಗುನ ಓದಿಸ್ತೀವಿ ಅಂತ ಖರ್ಚು ಅಷ್ಟಿದೆ. ಸೊ ಅವ್ರಿಗೆ ಏನಿದೆ ಅವ್ರನ್ನ ಅವ್ರ ಫ್ಯಾಮಿಲಿಗೆ ಏನ್ ಬೇಕು ಅದನ್ನೆಲ್ಲ ಒಂದು ಈ ಆಸ್ಪತ್ರೆ ಮಾಡ್ಕೊಡ್ಬೇಕು. ಖಂಡಿತವಾಗ್ಲು ಸರ್, ಈ ಒಂದು ಮಕ್ಳು ಎಜುಕೇಶನ್ ಮಾಡ್ತೀವಿ ಅಂತಂದ್ರೆ ಈಗ ಅದು ನಾವು ಏನೋ ಒಂದು ಲೆಕ್ಕ ಹಾಕ್ತೀವಿ ಅಂತೆಲ್ಲ ಎಲ್ಲ ನಾವು ಸೇರಿ ಮಾತಾಡಿ ಒಂದು 20 ಲಕ್ಷ ರೂಪಾಯಿ ಅವ್ರು ಪರಿಹಾರ ಅಂತ ಹೇಳಿ ಮಾಡ್ಕೊಡ್ಬೇಕು ಆಸ್ಪತ್ರೆಯಿಂದ. ಸರ್ಕಾರ ಮತ್ತು ಹೆಲ್ತ್ ಮಿನಿಸ್ಟ್ರಿ ಏನಾದ್ರು ಗಮನಿಸಿರೋ ಪ್ರಯತ್ನ ಸರ್? ಖಂಡಿತ ಸರ್, ಇದು ಯಾವ್ದು ಮಾಡ್ಕೊಡಿಲ್ಲ ಖಂಡಿತವಾಗಿ ಈಗಲೇ ತರ್ತೀವಿ ಅದನ್ನ. ಯಾಕಂತಂದ್ರೆ ಈ ತರ ಇನ್ನೊಂದು ಇನ್ನೊಬ್ರಿಗೆ ಆಗ್ಬಾರ್ದಲ್ಲ ಸರ್. ಖಂಡಿತ ಮಾಡ್ತೀವಿ. ಕಂಪ್ಲೇಂಟ್ ಆಗಿದೆಯಾ? ಹಾ ಸರ್, ಸದ್ಯಕ್ಕೆ ಮಾಡಿದೀವಿ ಸರ್. ಯಾವ ಪೊಲೀಸ್? ಇಲ್ಲ, ಬ್ಯಾಡಳ್ಳಿ ಸ್ಟೇಷನ್. ಧನ್ಯವಾದ. ಥ್ಯಾಂಕ್ ಯು.